V9 ಸಿಂಧನೂರು ವಾರ್ತೆಗಳು. ನಮಸ್ಕಾರ. V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ರಾಯಚೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪ್ರಮಾಣ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ 7 ಕೋವಿಡ್ ಕೇರ್ ಸೆಂಟರ್ ಪುನರಾರಂಭ. ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್. ಸಿಂಧನೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಸೂರ್ಯ ನಮಸ್ಕಾರ. ಹೈಟೆಕ್ ಸೋಲಾರ್ 8MT ಶಿಥಿಲ ಘಟಕ ಪ್ರಾರಂಭೋತ್ಸವ. ರೈತ ಗುಂಪುಗಳಿಗೆ ಸೋಲಾರ್ ಚಾಲಿತ ಸ್ಪ್ರೇಯರ್ ವಿತರಣೆ. ದುದ್ದುಪುಡಿ ಕಾಲೇಜಿನಲ್ಲಿ ಉಚಿತ ಬ್ಯೂಟಿಷಿಯನ್ ಮತ್ತು ಮೆಹಂದಿ ತರಬೇತಿ. ಕಮ್ಯುನಿಸ್ಟ್ ಪಕ್ಷಕ್ಕೆ ದೇಣಿಗೆ ನೀಡಿ ಹೋರಾಟಕ್ಕೆ ಬೆಂಬಲಿಸಲು ಎಂ ಗಂಗಾಧರ್ ಮನವಿ. ಸಿಂಧನೂರಿನ ದಿದ್ದಿಗಿ ಕ್ರಾಸ್ನಲ್ಲಿ ರಸ್ತೆ ತಡೆದು ರೈತ ಸಂಘ ಪ್ರತಿಭಟನೆ. ದುದ್ದುಪುಡಿ ಶಾಲೆಯಲ್ಲಿ ತೃತೀಯ ಸೋಪಾನ ಪರೀಕ್ಷೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ಆದೇಶದಂತೆ ಸಿಂಧನೂರು ನಗರದ ಬಪ್ಪೂರು ರಸ್ತೆಯಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಸೂರ್ಯ ನಮಸ್ಕಾರವನ್ನು ವಿದ್ಯಾರ್ಥಿಗಳೊಂದಿಗೆ ಮಾಡಲಾಯಿತು. ರಾಜ್ಯ ಸರ್ಕಾರದ ಆದೇಶದಂತೆ ಸಿಂಧನೂರು ನಗರದ ಬಪ್ಪೂರು ರಸ್ತೆಯಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಸೂರ್ಯ ನಮಸ್ಕಾರವನ್ನು ವಿದ್ಯಾರ್ಥಿಗಳೊಂದಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಚಾರ್ಯ ರಾಮಲಿಂಗಯ್ಯ ಹಾಗೂ ಉಪನ್ಯಾಸಕ ಮಹೇಶ್ ಮತ್ತಿತರರು ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ಸೆಲ್ಕೋ ಫೌಂಡೇಶನ್ ಮತ್ತು ಸ್ವಾಸ್ಥ್ಯ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಲಿಮಿಟೆಡ್ ಸಹಯೋಗದಲ್ಲಿ ಕಂಪನಿ ಆವರಣದಲ್ಲಿ ಮಂಗಳವಾರ ಹೈಟೆಕ್ ಸೋಲಾರ್ 8MT ಶಿಥಿಲ ಘಟಕ ಪ್ರಾರಂಭೋತ್ಸವ ಹಾಗೂ ರೈತ ಗುಂಪುಗಳಿಗೆ ಸೋಲಾರ್ ಚಾಲಿತ ಸ್ಪ್ರೇಯರ್ ವಿತರಣೆ ಕಾರ್ಯಕ್ರಮ ನಡೆಯಿತು. ಸ್ಪ್ರೇಯರ್ ಅಂತ ಅಂದರೆ ಸೋಲಾರ್ ಚಾಲಿತ ಡಿಡಿ ಸ್ಪ್ರೇಯರ್ಗಳನ್ನ ನೀಡಿದ್ದಾರೆ. ಈ ಎರಡೂ ಯಂತ್ರಗಳು ಸೋಲಾರಿಂದ ಚಾಲನೆ ಆಗೋದ್ರಿಂದ ಸಸ್ಟೈನೇಬಲ್ ಎನರ್ಜಿಯಲ್ಲಿ ನಡೀತಾ ಇದ್ದಾವೆ. ಅಂದರೆ ಇನೋವೇಷನ್ ಆಗಿರ್ತಕ್ಕಂಥ ಒಂದು ಔಟ್ಪುಟ್ ಅಪ್ಲೈ ಮಾಡಿ ಕಳಿಸುತ್ತೆ. ಇದರಲ್ಲಿ ನೀವೇನಾದರೂ ಅದಕ್ಕೆ ಸೋಲಾರ್ ಎನರ್ಜಿನ ಕನೆಕ್ಟ್ ಮಾಡಿದ್ರೆ ನೋಡ್ತಾನೆ ಬಂದಿತ್ತು. ಇದು ಇಂದು ನೆರವೇರಿದೆ. ಮಾಡಿ ಸರ್ ಮಾಡಿ ಜಲ್ದಿ ಫುಲ್ ಗಾಳಿ ಪಾಸ್ ಆಗುತ್ತೆ. ಇದು ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಅಂತ ಇತ್ತು ಸರ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವೇನಿಲ್ಲ ಸರ್, ನೀವು ಟೊಮೆಟೊ ಇಟ್ಟಿವಂತ ನೋಡಿದ್ರೆ ಸಾಕು, ಕಮ್ಯುನಿಟಿ ಅದೇ ಹೇಳುತ್ತಾ ಮತ್ತೆ ಆಫ್ ಆಯ್ತಂತಂದು ಏನಾರ ಪ್ರಾಬ್ಲಮ್ ಆಯ್ತಂದ್ರೆ ನಮ್ಗೆ ಮೆಸೇಜ್ ಬರ್ತದೆ. ರಾತ್ರಿ 12 ಗಂಟೆಗೆ ಆದ್ರೆ ಆಯಾ ಸಹಾಯ ನೋಡುತ್ತೆ. ಅದ್ರಲ್ಲಿ ಮತ್ತೆ ವಾಟರ್ ಏನೇ ಕಡಿಮೆ ಆಯ್ತಂತಂದ್ರೆ ಸರ್, ಟೊಮೆಟೊ ಮ್ಯಾಗ ಟೊಮೆಟೊ ಒಣಗಕ್ಕೆ ನೀರು ಕಡಿಮೆ ಆಯ್ತಂತ ಸರ್, ಇದ್ರಾಗ ವಾಟರ್ ಈ ವಾಟರ್ ಇಲ್ಲಿ ಅದು ಎಷ್ಟು ಬೇಕಷ್ಟು ಇದು ಮಾಡ್ತದೆ. ನಾವು ಮತ್ತೆ ಹೊರಗಿಂದ ಒಮ್ಮೆಲೆ ಕೊತ್ತಂಬರಿ ತಂದು ಒಳಗೆ ಬಿಸಿಲು 35, 60 ಇರುತ್ತೆ, 50 ಇರುತ್ತೆ, 40 ಇರುತ್ತೆ. ತಂದು ಸಡನ್ ಇಟ್ಗಳ ಟೆಂಪರೇಚರ್ ಕಂಟ್ರೋಲ್ ಆಗ್ಬೇಕಂದ್ರೆ ಮತ್ತೆ ಇಲ್ಲ ತಣ್ಣಗಾಗುತ್ತೆ, ಇದಾಗ್ತದೆ. ಇದು ಓಪನ್ ಮಾಡಿ ಅದ್ರ ಮೇಲೆ ಮುಚ್ಚಿಬಿಡೋದು ಸರ್. ಒಂದು 1 hour ಬೇಗ ಆ ಟೆಂಪರೇಚರ್ನ ಅದು ಕಂಟ್ರೋಲ್ ಮಾಡ್ತಾ ಆಮೇಲೆ ತೆಗೆದು ಅದು ಬಂದು ಕೆಡಬಾರ್ದು. ಫುಲ್ಲು ತಣ್ಣಗಾಳಿ ಬಿಟ್ಟರು ಒಂದೇ ಮೇಲೆ ಕೆಡುತ್ತೆ. ಈಗ ಅದು ಆನ್ ಮಾಡೋಣ. ನೀರಿಲ್ಲ ಆಟೋಮೆಟಿಕ್ ಆಗುತ್ತೆ. ಇದು ಸ್ಟಾರ್ಟ್ ಆಯ್ತು ಸರ್. ಇದ್ರಾಗ ನೀರೆಲ್ಲ ಹೋಗುತ್ತೆ ಸರ್. ಈ ಸಿಂಪಲ್ ಆಗಿ ಆಯ್ತು ನೋಡಿ ಸರ್. ಇದು ಏನಿದೆ ಸರ್, ಲೆಂತ್ ಏನಿದೆಯಲ್ಲ ಇದು ಬಂದ್ಬಿಟ್ಟು ಒಂದು ಡ್ರಮ್ ಅಂದರೆ 200 ಲೀಟ್ರ್ ಡ್ರಮ್ಮಲ್ಲಿ ಮುಳುಗೋತಾರೆ. ಲೆಂತ್ ಡ್ರಮ್ಮಿಗೆ ಅಷ್ಟೇ ಕೊಟ್ಟಿರೋದು. ಅಂದರೆ 400 ಲೀಟ್ರನ್ನ ನೀವು ಯಾವ ರೀತಿ ಅಳತೆ ಮಾಡ್ಕೊಡ್ತಿರೋದು ಬೇಕಲ್ಲ, ಆಗೋಷ್ಟೇ ಮುಳುಗೋದಕ್ಕೆ. ಇದು ಮಳೆ ಎದಕ್ಕೆ ಐತೆ ಕನ್ಫ್ಯೂಸ್ ಆಗ್ಬಾರ್ದು ಸರ್. ಇದು ವೇಟಿಗೆ ಒಳಗೆ ಹೋಗ್ಬೇಕಂತ. ಇದು ನೋಡ್ರಿ, ಈಗ ತೆಗೆದಿವಲ್ಲ ಆಫ್ ಆಗುತ್ತೆ ಆಟೋಮೆಟಿಕ್.
ಸ್ಟಾರ್ಟ್ ಆಗ್ತದೆ, ಏರ್ ಹೋಗುತ್ತೆ ಸ್ಟಾರ್ಟ್ ಆಗ್ತದೆ. ಈ ಮಿಷನ್ ವಿಶೇಷತೆ ಏನಂದ್ರೆ ಸರ್, ಪ್ರೆಷರ್ ಕ್ರಿಯೇಟ್ ಅದು ನಾರ್ಮಲ್. ಅಲ್ಲಂದ್ರೆ ನೀರು ಹೋಗ್ತಾ ಇಲ್ಲ ಅಂತ ಅಂದಾಗ ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಆಫ್ ಆಗಿ ಕಡೆ ಆನ್ ಮಾಡಿ ಇಲ್ಲ ಸ್ಟಾರ್ಟ್ ಆಯ್ತು ಸರ್. ಬಂದ್ ಮಾಡಿ, ಪ್ರೆಷರ್ ಆಗಿ ಬಂದು ಅಲ್ಲಿ ಪ್ರೆಷರ್ ಅಂತ ಆಫ್ ಆಗ್ಬಿಡ್ತಾ ಪೈಪೆಲ್ಲ ನೀರದು. ಅಂದರೆ ಈಗ ಏನಂದ್ರೆ ಸರ್ 350 ಮೀಟರ್ ಲೆಂತ್ನ ಹೇಳ್ಕೊಂಡು ಹೋಗ್ಬಿಟ್ಟಿರ್ತಾನೆ ಫಾರ್ಮರ್. ಇದನ್ನು ಬಂದ್ ಮಾಡ್ಬೇಕಂತ ಹೇಳಿ ಅಲ್ಲಿಂದ ಬರೋ ಅವಶ್ಯಕತೆ ಇರಂಗಿಲ್ಲ. ಆಟೋಮೆಟಿಕ್ ಇದೇನಾಗುತ್ತೆ, ಪ್ರೆಷರ್ ಕ್ರಿಯೇಟ್ ಆದಾಗ ಆಫ್ ಆಗಿಬಿಡುತ್ತೆ. ಈಗ ಇನ್ನು ಲಿಫ್ಟ್ ಮಾಡಿದ್ವಲ್ಲ, ಏರ್ ಏನಾದರೂ ಬ್ಲಾಕ್ ಆಗಿದ್ರೆ ಮತ್ತೆ ಕಂಟಿನ್ಯೂಸ್ ರನ್ ಆಗುತ್ತೆ. ಆಫ್ ಮಾಡಿ 18 ಫೀಟ್ ತನಕ ಹೋಗುತ್ತೆ. ಯಾಕಂದರೆ ಮತ್ತೆ ಪೈಪ್ 324 ಫೀಟ್ ಇದೆ. ಮತ್ತು ನಿಮಗೆ ಇದ್ರಾಗ 3 ಇದು ಬರ್ತದೆ. ಇದ್ರಾಗ ವೈಟ್ ಬೇರೆ ಬೇರೆ ರೀತಿ ನೋಡ್ರಿ. ಇದು ಕಾರ್ ವಾಶ್ ಮಾಡಕ್ಕೆ ಸತೆ ನೋಡಿ ಟೆಸ್ಟ್ ಮಾಡಿದ್ವಿ ಸರ್. ನೋಡ್ರಿ ಧೂಳ ಸತೆ ತಾನೇ ಕ್ಲೀನ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಪವರ್ ಪ್ರೆಷರ್ ಇದೆ. ಹೊಸ ಒಂದು ಯಂತ್ರೋಪಕರಣಗಳನ್ನು ಏನು ಅನುಷ್ಠಾನ ಮಾಡ್ತೀವಿ, ಇನ್ನಷ್ಟು ಖರ್ಚು ಜಾಸ್ತಿ ಆಗುತ್ತೆ. ಅದು ಆಗದೇ ಇರುವ ರೀತಿಯಲ್ಲಿ ನಮಗೆ ಏನು ಪ್ರಕೃತಿದತ್ತವಾಗಿ ಸಿಕ್ಕಿರ್ತಕ್ಕಂಥ ಸೌರಶಕ್ತಿಯನ್ನು ಬಳಸಿಕೊಂಡು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಬೇಕು ಎನ್ನುವಂಥದ್ದು ನಮ್ಮ ಸ್ಯಾಲ್ಕೋ ಸಂಸ್ಥೆ ಮುಖ್ಯ ಉದ್ದೇಶ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಏನಂತೀವಿ ನಾವು, ಸೋಲಾರ್ ಎನ್ನುವಂಥದ್ದು ಉಪ್ಪಿದ್ದ ಹಾಗೆ ಅಂತ. ನೀವು ಅಡುಗೆಗೆ ಏನೇ ತರಕಾರಿ ಹಾಕಿ, ಬೇಳೆ ಹಾಕಿ, ಏನೇ ಹಾಕಿ, ಅದಕ್ಕೆ ಉಪ್ಪು ಹಾಕದಾಗಿದ್ರೆ ರುಚಿ ಬರಲ್ಲ. ಆ ರೀತಿಯಲ್ಲಿ ಸೋಲಾರನ್ನು ನಾವು ಕಾಣ್ತೇವೆ. ನೀವು ಯಾವುದನ್ನೇ ಮಾಡಿ ಅದಕ್ಕೆ ಸೋಲಾರನ್ನು ಲಿಂಕ್ ಮಾಡಿ. ಸರ್ ಹೇಳ್ತಾ ಇದ್ರು ನೀವು ಏನೇನು ಮಾಡ್ತೀರಿ ಅಂಥೇಳಿ. ನಾವು ಸೌರಶಕ್ತಿಯ ಮೂಲಕ ಲೈಟಿಂಗನ್ನು ಒಂದು ಮಾರಾಟ ಮಾಡುವುದರ ಮೂಲಕ ಒಂದು ಸಂಸ್ಥೆ ಶುರುವಾಗಿದ್ದು 1995ಅಲ್ಲಿ. ಸೋಲಾರ್ ಅಂತಂದರೆ ಎಲ್ರಿಗೂ ಗೊತ್ತಿದೆ, ಅದ್ರ ಮೂಲಕ ಬೆಳಕು ಬರುತ್ತೆ, ಸೋಲಾರ್ನಿಂದ ಬಿಸಿನೀರನ್ನು ನಾವು ಪಡೆದುಕೊಳ್ಬೋದು, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರ ನಂತರದಲ್ಲಿ ಸುಮಾರು 2010ರಲ್ಲಿ ಸೆಲ್ಕೋ ಫೌಂಡೇಶನ್ ಶುರುವಾಯಿತು. ಡಾಕ್ಟರ್ ಹರೀಶ್ ಅಂದಿಯವರ ಒಂದು ಮ್ಯಾಗ್ಸೆಸೆ ಅವಾರ್ಡಿಯೋ ಅವರ ಒಂದು ಮುಂದಾಳತ್ವದಲ್ಲಿ ಸೆಲ್ಕೋ ಫೌಂಡೇಶನ್ ಶುರುವಾಯಿತು. ಮುಖ್ಯವಾಗಿ ಸೌರಶಕ್ತಿಯನ್ನು ನಾವು ಹೇಗೆ ಆದಾಯ ತರತಕ್ಕಂಥ ಚಟುವಟಿಕೆಗಳಿಗೆ ಬಳಸಬಹುದು. ಈ ಸಂದರ್ಭದಲ್ಲಿ ಜೆಡಿಎಸ್ ಅಧ್ಯಕ್ಷ ಬಸವರಾಜ ನಾಡಗೌಡ, ಸ್ವಾಸ್ಥ್ಯ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ ವಲ್ಕಂದಿನ್ನಿ, ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಬಸವರಾಜ್ ಟಿ ನಂದಿಬೇವೂರು, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಶಾಂತ್ ಕುಮಾರ್ ಪಾಟೀಲ್, ಉದ್ಯಮಿ ರಾಜೇಶ್ ಹಿರೇಮಠ್, ಮುಖಂಡರಾದ ಅಶೋಕಗೌಡ ಗದ್ರಟ್ಗಿ, ಸಂಜಯ್ ಪಾಟೀಲ್, ಸೆಲ್ಕೋ ಸೋಲಾರ್ ಸುಧಾಕರ್ ಸೇರಿದಂತೆ ಅನೇಕರು ಇದ್ದರು. ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ವತಿಯಿಂದ ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನಲ್ಲಿರುವ ದುದ್ದುಪುಡಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ತೃತೀಯ ಸೋಪಾನ ಪರೀಕ್ಷೆಯನ್ನು ಕೋವಿಡ್ ನಿಯಮ ಪಾಲಿಸಿ ನಡೆಸಲಾಯಿತು. Even in this COVID pandemic, we are ready. Tritiya Sopan exam. Even in this pandemic, we have took all the COVID-19 measures and wrote the exam. We are also prepared for writing Rajya Puraskar exam. We'll be writing it in the pandemic itself. Thank you. ಸೋಪಾನ ಎಕ್ಸಾಮ್ ಬರೆಯುತ್ತಿದ್ದೇನೆ. ತೃತೀಯ ಸೋಪಾನ ಎಕ್ಸಾಮ್ ಬರೆಯಲು ಅವಕಾಶ ಮಾಡಿಕೊಟ್ಟ ಮುಖ್ಯಸ್ಥರಾದ PGR ಸಿಂಧೆ ಸರ್ ಹಾಗೂ ಶರಣೇಗೌಡ ಸರ್ ಅವರಿಗೆ ಧನ್ಯವಾದಗಳು. ನಾವು ಎಕ್ಸಾಮನ್ನು ಕೋವಿಡ್ ನಿಯಂತ್ರಣದಿಂದ ಬರೆಯುತ್ತಿದ್ದೇವೆ. ಎಲ್ಲ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದೇವೆ. ಈ ಎಕ್ಸಾಮನ್ನು ಬರೆಯಲು ಅವಕಾಶ ಮಾಡಿಕೊಟ್ಟವರಿಗೆ ಧನ್ಯವಾದ. ಸೊ ಈ ಮಕ್ಕಳು ಮುಂದೆ ರಾಜ್ಯ ಪುರಸ್ಕಾರಕ್ಕೆ ಜಿಲ್ಲಾ ಮಟ್ಟದಲ್ಲಿ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಸಹ ಎಕ್ಸಾಮ್ ಬರ್ತಾರೆ. ಸೊ ಈ ಮಕ್ಕಳು ಮುಂದೆ ರಾಜ್ಯ ಮಟ್ಟದಲ್ಲಿ ಬರೆಯುವಂಥ ಎಕ್ಸಾಮನ್ನು ಭಾಳ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಿಂದ ಸುಮಾರು ಹೋದ ವರ್ಷ 500 ಮಕ್ಕಳು ಹೆಚ್ಚು ಎಕ್ಸಾಮ್ ಪಾಸ್ ಆಗಿದ್ದಾರೆ. ಇದೇ ವರ್ಷ ಸಹ ನಮ್ಮ ಜಿಲ್ಲೆಯಿಂದ ಸುಮಾರು 500ಕ್ಕೂ ಹೆಚ್ಚು ಈ ಸಲ ಸಹ ನಮ್ಮ ತೃತೀಯ ಸೋಪಾನ್ ಎಲ್ಲ ತಾಲೂಕದಲ್ಲಿ ಎಕ್ಸಾಮ್ ಮಾಡಲಾಗಿದೆ. ಸೊ ಅದೇ ಥರ ನಾವು ಈಗಾಗಲೇ ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ಸುಮಾರು 5-6 ಸ್ಥಳೀಯ ಸಂಸ್ಥೆಗಳಲ್ಲಿ ಈಗಾಗಲೇ ತೃತೀಯ ಸೋಪಾನ್ ಪರೀಕ್ಷೆಯನ್ನು ಆಯೋಜನೆ ಮಾಡಲಾಗಿದ್ದು ಭಾಳ ಯಶಸ್ವಿಯಾಗಿ ಆಗಿದೆ. ಈಗ ನಾವು ಸಿನ್ನೂರು ತಾಲೂಕಿನಲ್ಲಿ ಸಹ ಭಾಳ ಯಶಸ್ವಿಯಾಗಿ ನಡೆದಿದೆ. ಸೊ ಇದಕ್ಕೆಲ್ಲ ಸಹಕರಿಸಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ನಮ್ಮ ಸ್ಕೌಟ್ ಮಾಸ್ಟರ್ ಆಗಲಿ, ಗೈಡ್ ಕ್ಯಾಪ್ಟನ್ ಆಗಲಿ ಹಾಗೂ ಮೊದಲು ನಮ್ಮ ಪೋಷಕರಿಗೆ ಅಲ್ಲದೆ ನಮ್ಮ ಮುಖ್ಯ ಗುರುಗಳು ಸಹ ಭಾಳ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳುತ್ತಾ ಧನ್ಯವಾದ. ಈ ಸಂದರ್ಭದಲ್ಲಿ ಗೈಡ್ಸ್ 85, ಸ್ಕೌಟ್ಸ್ 78 ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಿದ್ದರು. ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಅಧ್ಯಕ್ಷ ಎಸ್ ಶರಣೇಗೌಡ,
ಉಪಾಧ್ಯಕ್ಷ ಆರ್ಸಿ ಪಾಟೀಲ್, ಖಜಾಂಚಿ ಆರ್ ಜೋಶಿ, ಆಡಳಿತಾಧಿಕಾರಿ ಸಂಧ್ಯಾರಾಣಿ, ಮಾಹಿತದಾರ ಅಂಬಣ್ಣ ನಾಯಕ್, ಸ್ಕೌಟ್ಸ್ ಮಾಸ್ಟರ್ಗಳಾದ ಇಮಾಮ್ ಸಾಬ್, ಸುನೀಲ್ ಕುಮಾರ್ ಪಿ ಮತ್ತು ಗೈಡ್ಸ್ ಕ್ಯಾಪ್ಟನ್ ಅಂಬಿಕಾ ಸೇರಿದಂತೆ ಇತರರು ಇದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜನವರಿ 15ರಿಂದ 30ರವರೆಗೆ ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದ ವಾರ್ಷಿಕ ಸ್ಥಾಯಿ ನಿಧಿ ಸಂಗ್ರಹ ಆಂದೋಲನಕ್ಕೆ ಮುಂದಾಗಿದ್ದು, ಸಾರ್ವಜನಿಕರು ದೇಣಿಗೆ ನೀಡಿ ಹೋರಾಟಕ್ಕೆ ಬೆಂಬಲಿಸಬೇಕು ಎಂದು ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್ ಮನವಿ ಮಾಡಿದರು. ಸಿಂಧನೂರು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಅಂಗಡಿ ಮುಂಗಟ್ಟುಗಳಿಗೆ ತಾಲೂಕು ಸಮಿತಿ ತಂಡದಿಂದ ವಾರ್ಷಿಕ ಸ್ಥಾಯಿ ನಿಧಿ ಸಂಗ್ರಹಕ್ಕೆ ಸೋಮವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಸಿಪಿಐಎಂಎಲ್ ರೆಡ್ ಸ್ಟಾರ್ ದುಡಿಯುವ ವರ್ಗಗಳ ರೈತ ಕಾರ್ಮಿಕರ ಪಕ್ಷವಾಗಿದೆ. ಮಹಿಳೆಯರು, ಪರಿಶಿಷ್ಟ ಜಾತಿ, ಆದಿವಾಸಿ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರ ಹೋರಾಟದ ವೇದಿಕೆಯಾಗಿದೆ. ಶೋಷಕ ವರ್ಗಗಳಾದ ಬಂಡವಾಳಶಾಹಿ, ಸಾಮ್ರಾಜ್ಯಶಾಹಿ, ಭೂಮಾಲೀಕ ಮತ್ತು ಅಧಿಕಾರಶಾಹಿಯ ವಿರುದ್ಧ ಶೋಷಿತ ಜನರನ್ನು ಜಾಗೃತಿಗೊಳಿಸಿ ಒಗ್ಗಟ್ಟಿನ ಹೋರಾಟಕ್ಕೆ ಪಕ್ಷವು ಆದ್ಯತೆ ನೀಡುತ್ತಾ ಬಂದಿದೆ. ಹೀಗಾಗಿ ಸಿಂಧನೂರಿನ ಎಲ್ಲ ರೈತ ಕಾರ್ಮಿಕರು, ವ್ಯಾಪಾರಸ್ಥರು, ಸಾರ್ವಜನಿಕರು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಆರ್ಥಿಕ ನೆರವು ನೀಡಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಸ್ಥಾಯಿ ನಿಧಿ ಕಾರ್ಯಕ್ರಮ ಇಷ್ಟೇ ಹೋರಾಟಗಳು ಪ್ರತಿ ವರ್ಷ ನಡೆಯುವ ರೈತ ಕಾರ್ಮಿಕರ ಹೋರಾಟಗಳಿಗೆ ಮತ್ತು ಇತರೆ ಜನ ಸಮುದಾಯದ ಮೇಲೆ ಆಗುವಂಥ ಅನ್ಯಾಯನ, ಅಕ್ರಮದ ವಿರುದ್ಧ ಮತ್ತು ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾವೆ. ರೈತ ವಿರೋಧಿ ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಕಾಯ್ದೆ, ರೈತ ಕರಾಳ ಮಸೂದೆಗಳನ್ನು ತರುವುದರ ಮೂಲಕ ಇವತ್ತು ಜನವಿರೋಧಿಯಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲಸ ಮಾಡ್ತಿವೆ. ಆ ಭಾಗವಾಗಿ ಆ ಹೋರಾಟನ ಇನ್ನೂ ಇತರೆ ಸಮಾನ ಮನಸ್ಕರ ಸಂಘಟನೆಗಳು ಒಡಗೂಡಿ ಐಕ್ಯತೆಯನ್ನು ಸಾಧಿಸಲು ಈ ಹೋರಾಟವನ್ನು ನಡೆಸಲು ಈ ಒಂದು ವರ್ಷಕ್ಕೊಂದ್ಸರಿ ಪ್ರತಿನಿಧಿ ಸ್ಥಾಯಿ ನಿಧಿ ಸಂಗ್ರಹ ಕಾರ್ಯಕ್ರಮವನ್ನು ಸಿಪಿಎಂಎಲ್ ರೆಡ್ ಸ್ಟಾರ್ ಪಕ್ಷ ಹಮ್ಮಿಕೊಂಡಿದೆ. ಹಾಗಾಗಿ ಸಿಂಧನೂರು ತಾಲೂಕು ಸಮಿತಿ ವತಿಯಿಂದ ಇಂದು ಇದಕ್ಕೆ ನಾವು ಚಾಲನೆ ನೀಡ್ತಾ ಇದ್ವಿ. ಹಾಗಾಗಿ ಸಿಂಧನೂರಿನ ಸಮಸ್ತ ನಾಗರಿಕರು, ರೈತರು, ಕಾರ್ಮಿಕರು, ಎಲ್ಲ ವ್ಯಾಪಾರಸ್ಥರು ಸಿಪಿಎಂಎಲ್ ಪಕ್ಷಕ್ಕೆ, ಕಮ್ಯುನಿಸ್ಟ್ ಪಕ್ಷಕ್ಕೆ ನಿಧಿ ಸಂಗ್ರಹ ದೇಣಿಗೆ ಕೊಡೋದ್ರ ಮೂಲಕ, ಉದಾರ ದೇಣಿಗೆ ಕೊಡೋದ್ರ ಮೂಲಕ ಈ ಒಂದು ಸ್ಥಾಯಿ ನಿಧಿ ಸಂಗ್ರಹ ಆಂದೋಲನವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ಸಿಂಧನೂರು ತಾಲೂಕು ಸಮಿತಿ ಸಿಪಿಎಂಎಲ್ ರೆಡ್ ಸ್ಟಾರ್ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರಾದ ಎಚ್ಆರ್ ಹೊಸಮನಿ, ರಾಮ ಕುಡ್ಲಿಗಿ, ವೆಂಕಟೇಶ್ ಮ್ಯಾದರ್, ರಾಜಾನಾಯ್ಕ, ಪರ್ಸಪ್ಪ ಪಿಡಬ್ಲ್ಯೂಡಿ ಕ್ಯಾಂಪ್, ಮುದಿಯಪ್ಪ ಹನುಮನಗರ ಕ್ಯಾಂಪ್, ಮಹಾಂತೇಶ್ ಹೊಸಳ್ಳಿ, ಗಿರಿಯಪ್ಪ ರಾಠೋಡ್, ಅಮರೇಶ್, ಖಾಜಾ ಸಾಬ್ ಹುಲ್ಲೂರು, ರೈತರೊಬ್ಬರಿಂದ 20 ಕ್ವಿಂಟಲ್ ಮಾತ್ರ ಜೋಳ ಖರೀದಿ ಮಿತಿಯ ಷರತ್ತು ತೆಗೆದು ಹಾಕಬೇಕು ಹಾಗೂ ರಸಗೊಬ್ಬರದ ಬೆಲೆ ಏರಿಕೆ ಇಳಿಕೆ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಸೋಮವಾರ ತಾಲೂಕಿನ ದಿದ್ದಿಗಿ ಕ್ರಾಸ್ನಿಂದ ಸಿಂಧನೂರು ರಾಯಚೂರು ಹೆದ್ದಾರಿಯಲ್ಲಿ ಸಂಚಾರ ತಡೆದು ಪ್ರತಿಭಟಿಸಿತು. 1 ಎಕರೆ ಜಮೀನಿನಲ್ಲಿ 25ರಿಂದ 30 ಕ್ವಿಂಟಲ್ ಜೋಳ ಬೆಳೆಯುತ್ತದೆ. ಆದರೆ ಕೇವಲ 20 ಕ್ವಿಂಟಲ್ ಖರೀದಿ ಮಿತಿ ಹೇರಿರುವುದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಖರೀದಿ ಮಿತಿ ತೆಗೆದು ರೈತರು ಬೆಳೆದ ಸಂಪೂರ್ಣ ಜೋಳವನ್ನು ಖರೀದಿ ಕೇಂದ್ರದಲ್ಲಿ ಖರೀದಿಸಬೇಕು ಎಂದು ರಾಜ್ಯ ಘಟಕದ ಕಾರ್ಯದರ್ಶಿ ಅಮೀನ್ ಪಾಷಾ ದಿದ್ದಿಗಿ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಬಸವರಾಜ್ ಹಂಚಿನಾಳ್, ಮುಖಂಡರಾದ ಶರಣಪ್ಪ, ಅನಿತಾ, ಸತ್ಯನಾರಾಯಣ, ಬಸನಗೌಡ ಪಾಟೀಲ್ ಹುಲ್ಗುಂಚಿ, ಜಗದೀಶ್ ಪಾಟೀಲ್, ಸಿದ್ದನಗೌಡ, ಸಬ್ಜಲಿ ಸಾಬ್, ಶರಣೇಗೌಡ, ಬಸವಲಿಂಗಪ್ಪ, ಬಸನಗೌಡ, ಪೀರ್ ಸಾಬ್ ಮತ್ತು ಮೌಲಪ್ಪ ಸೇರಿದಂತೆ ಇತರರು ಇದ್ದರು. ರಾಯಚೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪ್ರಮಾಣ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ 7 ಕೋವಿಡ್ ಕೇರ್ ಸೆಂಟರ್ಗಳನ್ನು ಪುನರಾರಂಭಿಸಲಾಗಿದ್ದು, ಸೋಂಕು ಕಾಣುವ ಶಾಲೆಗಳನ್ನು 3 ದಿನ ಮುಚ್ಚಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಸೋಂಕು ಪ್ರಮಾಣ 15% ದಾಟುತ್ತಿದೆ. ಸೋಂಕಿತರನ್ನು ಕೇರ್ ಸೆಂಟರ್ಗಳಲ್ಲಿ ಚಿಕಿತ್ಸೆ ಒದಗಿಸಲು ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಶಾಲಾ ಕಾಲೇಜುಗಳ ಮಕ್ಕಳಲ್ಲಿ ಸೋಂಕು ಕಂಡುಬರುತ್ತಿರುವುದರಿಂದ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 7ಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಸೋಂಕು ಕಂಡುಬಂದಲ್ಲಿ ಶಾಲೆ ವಸತಿ ನಿಲಯಗಳನ್ನು ಬಂದ್ ಮಾಡಲಾಗುತ್ತಿದೆ. ಇಲ್ಲವೇ ಪ್ರತ್ಯೇಕ ಮಹಡಿಯಲ್ಲಿಯೇ ವ್ಯವಸ್ಥೆ ಮಾಡಲಾಗುತ್ತದೆ. ಕೆಲ ಮಕ್ಕಳಿಗೆ ಕ್ವಾರಂಟೈನ್ನಲ್ಲಿ ಇರಲು ಸಾಧ್ಯವಾಗದೇ ಇದ್ದಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಿ ಚಿಕಿತ್ಸಾ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಸೋಂಕು ಕಂಡು ಬಂದ ಮಕ್ಕಳನ್ನು 10 ದಿನ ಪ್ರತ್ಯೇಕವಾಗಿ ಇರಿಸಿ ಚಿಕಿತ್ಸಾ ವ್ಯವಸ್ಥೆ ಮಾಡುವಂತೆ ಸೂಚಿಸಲಾಗಿದೆ ಎಂದರು. ಸೋಂಕಿತ ವಿದ್ಯಾರ್ಥಿಗಳನ್ನು 3 ದಿನದ ನಂತರ ಶಾಲೆ ಕಾಲೇಜಿಗೆ ಹಾಜರಾಗುವಂತೆ ಮಾಡುವಂತೆ ಸೂಚಿಸಲಾಗಿದೆ ಎಂದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಳ್ಳುವಂತೆ ಶಾಲಾ ಶಿಕ್ಷಕರು ಗಮನ ಹರಿಸಬೇಕು. ಸಭೆಗಳು, ಒಟ್ಟುಗೂಡುವಿಕೆಯನ್ನು ನಿಷೇಧಿಸಲಾಗಿದ್ದು, ಪ್ರಾರ್ಥನೆಯನ್ನು ಆಯಾ ತರಗತಿಯಲ್ಲಿಯೇ ನಡೆಸುವಂತೆ ಸೂಚಿಸಿದ್ದಾರೆ. ಶಾಲಾ ಕಾಲೇಜು ಹಾಗೂ ವಸತಿ ನಿಲಯಗಳಲ್ಲಿ ಕೊರೋನಾ ತಡೆಗಟ್ಟಲು 13 ಜನರ ಒಳಗೊಂಡ ಕ್ವಾರಂಟೈನ್ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಕೊರೋನಾ ಹರಡುವುದನ್ನು ತಡೆಯುವುದು, ಲಸಿಕಾಕರಣ ಯಶಸ್ವಿಗೊಳಿಸಲು ಗಮನ ನೀಡುವಂತೆ ಸೂಚಿಸಲಾಗಿದೆ.
ಸೋಂಕಿತ ಮಕ್ಕಳಿಗೆ ಚಿಕಿತ್ಸೆ ಪ್ರತ್ಯೇಕ ವ್ಯವಸ್ಥೆ ಕೋವಿಡ್ ಸೆಂಟರ್ಗೆ ದಾಖಲೀಕರಣ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ರಾಯಚೂರು ಜಿಲ್ಲೆಯಲ್ಲಿ ಈಗ ಕೋವಿಡ್ ಪಾಸಿಟಿವ್ ಕೇಸಸ್ ಹೆಚ್ಚಿನ ಬರುವ ಕಾರಣದಿಂದ ಶಾಲೆ ಮಕ್ಕಳು ಮತ್ತು ಕಾಲೇಜ್ ಮಕ್ಕಳ ಪರವಾಗಿ ನಾವು ಕೆಲವೊಂದು ಆದೇಶ ಮತ್ತು ಕ್ರಮಗಳು ತಗೊಳ್ಳೋಕ್ಕೆ ನಾನು ಆದೇಶ ಮಾಡಿದ್ದೀವಿ. ಒಂದು ಶಾಲೆಯಲ್ಲಿ ಒಬ್ಬರು ಸ್ಟೂಡೆಂಟ್, ಒಂದು ವಿದ್ಯಾರ್ಥಿ ಪಾಸಿಟಿವ್ ಆಗಿದ್ದರೆ ಅವರ ತರಗತಿಯ ಎಲ್ಲ ಮಕ್ಕಳಿಗೂ ಒಂದು ಟೆಸ್ಟ್ ಮಾಡಿ ಬಿಡಬೇಕು. ಅದು ಫಸ್ಟು ಕ್ರಮ. ಸೆಕೆಂಡ್, ಆ ಶಾಲೆಯಲ್ಲಿ ಒಂದು ತರಗತಿಯಲ್ಲಿ 3ಕ್ಕಿಂತ ಹೆಚ್ಚಿನ ಮಕ್ಕಳು ಪಾಸಿಟಿವ್ ಆಗಿದ್ದರೆ ಆ ತರಗತಿ ಮಾತ್ರ 3 ದಿನಕ್ಕೆ ಕ್ಲೋಸ್ ಮಾಡೋಕ್ಕೆ ಮತ್ತೆ ಆದೇಶಿಸಿದ್ದೇನೆ. ಒಂದು ವೇಳೆ ಆ ಶಾಲೆಯಲ್ಲಿ ಎಲ್ಲವೇ ಸೇರಿ 7ರಿಂದ ಹೆಚ್ಚು ಮಕ್ಕಳು 7 ಆ್ಯಂಡ್ ಅಬವ್ ಮಕ್ಕಳು ಪಾಸಿಟಿವ್ ಆಗಿದ್ದರೆ ಆ ಶಾಲೆನೇ 3 ದಿನಕ್ಕಾಗಿ ಕ್ಲೋಸ್ ಮಾಡೋಕ್ಕೆ ಆದೇಶ ನಾನು ಮಾಡಿದ್ದೇನೆ. ದಿಸ್ ಅಪ್ಲೈಸ್ ಟು PU ಕಾಲೇಜಸ್ ಆ್ಯಸ್ ವೆಲ್ ಆಸ್ ಡಿಗ್ರಿ ಕಾಲೇಜಸ್. ಜೊತೆ ಹಾಸ್ಟೆಲ್ಸ್ಗೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆದೇಶ ಮಾಡಿದ್ದೇನೆ. ಹಾಸ್ಟೆಲಲ್ಲಿ ಒಂದು ವೇಳೆ ಒಂದು ಮಗು ಪಾಸಿಟಿವ್ ಆಗಿದರೆ ಆ ಹಾಸ್ಟೆಲ್ದು ಆ ಫ್ಲೋರು, ಆ ಮಹಡಿ ಫುಲ್ ಒಂದು ಕಂಟೈನ್ಮೆಂಟ್ ಝೋನ್ ಅಂತ ಪ್ರಖ್ಯಾಪಿಸಿ ಎಗೇನ್ ಫಾರ್ 3 days ಮತ್ತು ಆ ಫುಲ್ ಮಹಡಿಯಲ್ಲಿರುವ ಎಲ್ಲ ಮಕ್ಕಳಿಗೂ ಟೆಸ್ಟ್ ಮಾಡೋಕ್ಕೆ ಆದೇಶ ಮಾಡಿದ್ದೇನೆ. ಹಾಸ್ಟೆಲಲ್ಲಿರುವ ಮಕ್ಕಳಿಗೆ ಒಂದು ವೇಳೆ ಮನೆ ಹೋಗಿ ಕ್ವಾರಂಟೈನ್ ಫೆಸಿಲಿಟೀಸ್ ಕಡಿಮೆ ಇದೆ, ಸೆಪ್ರೇಟ್ ಶೌಚಾಲಯ ಏನು ಮಾಡೋಕ್ಕೆ ಆಗಿಲ್ಲ ಅಂದರೆ ಪ್ರತಿಯೊಂದು ತಾಲೂಕಲ್ಲಿ ನಾವು ಕೋವಿಡ್ ಕೇರ್ ಸೆಂಟರ್ಸ್ ರೆಡಿ ಮಾಡಿಸ್ತೀವಿ. ಇಟ್ ಇಸ್ ಫಂಕ್ಷನಲ್. ಈಗ ಸದ್ಯಕ್ಕೆ 30 to 50 ಬೆಡ್ಸ್ ಎಲ್ಲ ಕಡೆ ಇದೆ, ಕೆಲವೊಂದು ಕಡೆ ಮೋರ್ ದ್ಯಾನ್ 80 ಬೆಡ್ಸ್ ಕೂಡ ಇದೆ. ಬಟ್ ಎಲ್ಲ ತಾಲೂಕಲ್ಲಿ ಒಂದೊಂದು ಕೋವಿಡ್ ಕೇರ್ ಸೆಂಟರ್ ಶುರು ಮಾಡಿದ್ದೀವಿ. 7 ತಾಲೂಕು ಎಲ್ಲವೇ ಸೇರಿ ದೆರ್ ಆರ್ 7 ಕೋವಿಡ್ ಕೇರ್ ಸೆಂಟರ್ಸ್ ಹಿರಿ ಜಿಲ್ಲೆಯಲ್ಲಿ. ಜೊತೆ ಈಗ ಕೇಸಸ್ದು ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ದೆರ್ ಆರ್ ಅರೌಂಡ್ ಕ್ಲೋಸ್ ಟು ಮೋರ್ ದ್ಯಾನ್ 150 ಕೇಸಸ್ ಪರ್ ಡೇ. ನಮ್ಮ ಪಾಸಿಟಿವಿಟಿ ರೇಟ್ ಕೂಡ ಹೆಚ್ಚಿನಾಗ್ತಾ ಇದೆ. ಸೊ ಈಗ ಇವತ್ತು ನೋಡಿದರೆ ಪಾಸಿಟಿವಿಟಿ ರೇಟ್ ಇಸ್ ಮೋರ್ ದ್ಯಾನ್ 16 ಹತ್ತಿರ ಇದೆ. ನಮಗೆ ಎಲ್ಲ ರೀತಿಯಲ್ಲಿ ಪ್ರಿಕಾಷನ್ಸ್ ತಗೊಳ್ಬೇಕು. ಬಾರ್ಡರ್ಸಲ್ಲಿ ಎಲ್ಲರೂ ಬರುವಾಗ, ರಾಯಚೂರು ಜಿಲ್ಲೆಗೆ ಬರುವಾಗ ಕೋವಿಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ಸ್ ಕಡ್ಡಾಯವಾಗಿ ಇರಬೇಕು. ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ಈಗ ಕೆಲವೊಂದು ಚೆಕ್ ಪೋಸ್ಟ್ ವಿತ್ ಇಂಟರ್ಸ್ಟೇಟ್ ಚೆಕ್ ಪೋಸ್ಟಲ್ಲಿ ಕೂಡ ನಾವು ಚೆಕ್ಕಿಂಗ್ ಸಲುವಾಗಿ, ಟೆಸ್ಟಿಂಗ್ ಸಲುವಾಗಿ ಸ್ಟಾಫ್ಗೆ ಕೂಡ ನೇಮಕ ಮಾಡಿದ್ದೀವಿ. ಜೊತೆ ಮಾಸ್ಕ್. ರಾಷ್ಟ್ರೀಯ ಸೇವಾ ಯೋಜನೆ ಪ್ರಾದೇಶಿಕ ನಿರ್ದೇಶನಾಲಯ ಕರ್ನಾಟಕ ಹಾಗೂ ಪಾಟೀಲ್ ಅಕಾಡೆಮಿ ಸಂಯುಕ್ತಾಶ್ರಯದಲ್ಲಿ ಸಿಂಧನೂರು ನಗರದ ದುದ್ದುಪುಡಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಉಚಿತ ಬ್ಯೂಟಿಷಿಯನ್ ಹಾಗೂ ಮೆಹಂದಿ ತರಬೇತಿ ಕಾರ್ಯಾಗಾರ ನಡೆಯಿತು. ರಾಷ್ಟ್ರೀಯ ಸೇವಾ ಯೋಜನೆ ಪ್ರಾದೇಶಿಕ ನಿರ್ದೇಶನಾಲಯ ಬೆಂಗಳೂರು ಕರ್ನಾಟಕ ಹಾಗೂ ಪಾಟೀಲ್ ಅಕಾಡೆಮಿ ಸಂಯುಕ್ತಾಶ್ರಯದಲ್ಲಿ ಸಿಂಧನೂರು ನಗರದ ದುದ್ದುಪುಡಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಉಚಿತ ಬ್ಯೂಟಿಷಿಯನ್ ಹಾಗೂ ಮೆಹಂದಿ ತರಬೇತಿ ಕಾರ್ಯಾಗಾರ ನಡೆಯಿತು. ಕಾಲೇಜು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಶರಣಬಸವ ವಕೀಲರು ಮಾತನಾಡಿ, ಮಹಿಳೆಯರು ಬ್ಯೂಟಿಷಿಯನ್ ಹಾಗೂ ಮೆಹಂದಿ ತರಬೇತಿಯ ಸದುಪಯೋಗ ಪಡೆದುಕೊಂಡು ಅದನ್ನೇ ತಮ್ಮ ಉದ್ಯೋಗವನ್ನಾಗಿ ಮಾಡಿಕೊಂಡು ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಬೇಕು ಎಂದರು. ಅದರ ಸದುಪಯೋಗ ಪಡ್ಕೊಂಡು ನೀವು ಕೂಡ ಇಲ್ಲಿ ಒಂದು ಒಳ್ಳೆ ಯಾವುದೇ ಮ್ಯಾರೇಜಸ್ ಆಗಲಿ, ಯಾವುದೇ ಫಂಕ್ಷನ್ಗಳಾಗಲಿ, ಇದಾಗಲಿ ಆ ಒಂದು ಕೊರತೆಯನ್ನು ನೀವು ತುಂಬಬೇಕು ಅಂತೇಳಿ ನಿಮ್ಮೆಲ್ಲರ ಕೇಳಿಕೊಂಡು ನನ್ನ 2 ಮಾತುಗಳು. ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಶಿವರಾಜ್ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ತೊಂದರೆಗೊಳಗಾದ ಮಹಿಳೆಯರಿಗೆ ಉಚಿತ ತರಬೇತಿ ನೀಡುತ್ತಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಮತ್ತೆ ಅದಕ್ಕೆ ಬೇರೆ ಅರ್ಥ ಕೊಡೋದಿಲ್ಲ. ಹೆಣ್ಣು ಅಂತಂದ್ರೆ ಸುಂದರತೆ. ಆ ಸುಂದರತೆ ಅಥವಾ ಬ್ಯೂಟಿಷಿಯನ್ ಕೋರ್ಸನ್ನು ನೀವೆಲ್ಲ ಇದುವರೆಗೆ ಕಲಿಸಿದ ಗುರುಗಳಿದ್ದಾರೆ. ಆ ಸಣ್ಣ ಟಿಪ್ಸ್ ಇರ್ತದೆ. ಆ ಟಿಪ್ಸನ್ನು ಯಾವ ರೀತಿ ಕಲ್ತ್ಕೊಂಡಿರಿ,
ಮುಂದೆ ನಿಮ್ಮ ಸ್ವಂತಕ್ಕೆ ಮತ್ತು ಸಮಾಜಕ್ಕೆ ಎರಡಕ್ಕೂ ಇದು ಉಪಯೋಗ ಆಗಲಿ. ನೀವು ಇಲ್ಲಿ ಕಲಿತಿರ್ತಕ್ಕಂಥ ಶಿಕ್ಷಣ ತಮಗೆ ಮುಂದಿನ ಇದರಲ್ಲಿ ನೀವು ಕಲಿತಂಥ ವಿದ್ಯೆ ನಾಳೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ನೆರೆಹೊರೆಯವರಿಗೆ ಕಲಿಸಿಕೊಟ್ಟು ಅದರಿಂದ ಖುಷಿ ಪಡ್ರಿ. ಈ ಶಿಕ್ಷಣ ಮುಂದುವರಿಲಿ ಅಂತೇಳಿ ಮತ್ತು ಶಿಕ್ಷಣದ ಪ್ರಾಯೋಜಕರಾದ ಬಾಷ್ ಕಂಪನಿಯವರಿಗೆ ಮತ್ತು ದುದ್ದುಪುಡಿ ಸಂಸ್ಥೆಯವರಿಗೆ ಮತ್ತು ವಿಶೇಷವಾಗಿ ನಮ್ಮ ಭೀಮಸೇನ ಸರ್, ಸಂಯೋಜನಾಧಿಕಾರಿ ಭೀಮಸೇನ ಸರ್ ಅವರಿಗೆ ಮತ್ತು ತಾವೆಲ್ಲರೂ ಬಹಳ ಉತ್ಸುಕತೆಯಿಂದ ಭಾಗಿಯಾಗಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು. ನಂತರ ಕಾಲೇಜು ಕಾರ್ಯದರ್ಶಿಗಳಾದ ಆರ್.ಸಿ. ಪಾಟೀಲ್ ಮಾತನಾಡಿ, ಈ ಬ್ಯೂಟಿಷಿಯನ್ ಹಾಗೂ ಮೆಹಂದಿ ತರಬೇತಿಯು 2 ತಿಂಗಳು ನಡೆದಿದ್ದು ಮತ್ತು ಈ ತರಬೇತಿಯನ್ನು ಪಡೆದವರಿಗೆ ಸುಮಾರು 6,000 ರೂಪಾಯಿ ಮೌಲ್ಯದ ಕಿಟ್ ಅನ್ನು ಉಚಿತವಾಗಿ ವಿತರಿಸಲಾಗುವುದು ಹಾಗೂ ಈ ಹಿಂದೆ ನಡೆಸಿದ ಕೇರ್ ಗಿವರ್ ತರಬೇತಿಯಲ್ಲಿ ಭಾಗವಹಿಸಿದ್ದ 15 ಮಹಿಳೆಯರಿಗೆ ಈಗಾಗಲೇ ಉದ್ಯೋಗ ಲಭಿಸಿರುವುದು ಖುಷಿ ನೀಡಿದೆ. ಮುಂದೆ ಬ್ಯೂಟಿಷಿಯನ್ ಹಾಗೂ ಮೆಹಂದಿ ತರಬೇತಿ ಪಡೆದವರು ಉದ್ಯೋಗ ರೂಪಿಸಿಕೊಳ್ಳಲಿ ಎಂದು ಆಶಿಸುತ್ತೇನೆ ಎಂದರು. ಕೇರ್ ಗಿವರ್ ಕಾರ್ಯಕ್ರಮವನ್ನು ಭಾಳ ಅದ್ಭುತವಾಗಿ ಟ್ರೈನಿಂಗೂ ಆಯಿತು, ಬಳ್ಳಾರಿಯಿಂದ ಬಂದು ಟ್ರೈನಿಂಗ್ ಎಲ್ಲ ಕೊಟ್ಟದ್ದಾಯಿತು. ಅದರಲ್ಲಿ ಸಂತೋಷದ ವಿಷಯ ಅಂದರೆ ಸುಮಾರು 20 ಜನಕ್ಕೂ ಹೆಚ್ಚು ಮಹಿಳೆಯರಿಗೆಲ್ಲ ಧಾರವಾಡ ಮತ್ತು ಬೇರೆ ಬೇರೆ ಕಡೆ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಪರ್ಸನ್ ನಾವು ಆಯ್ಕೆ ಮಾಡ್ಕೊಳ್ಳೋ ಮುಖ್ಯ ಉದ್ದೇಶ ಏನಂತಂದರೆ ಭಾಳ ಕಡಿಮೆ ಖರ್ಚಲ್ಲೇ ಒಂದು ಕುಟುಂಬ ನಡೆಸ್ಬೋದು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಬ್ಯೂಟಿಷಿಯನ್ ಕೋರ್ಸ್ಗಳು ಯಾಕೆ ಅಂತಂದರೆ ಯಾವುದೋ ಮದುವೆಗೆ ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಸುಮಾರು ನಾನು ಕೇಳ್ದಂಗೆ ಮಿನಿಮಮ್ ಅಂದರೆ 5,000 ರೂಪಾಯಿ, ಮ್ಯಾಕ್ಸಿಮಮ್ 15,000 20,000 ರೂಪಾಯಿವರೆಗೆ ಚಾರ್ಜ್ ಮಾಡ್ತಾರೆ. ಒಂದು ಕುಟುಂಬ ನಡೆಯೋದಕ್ಕೆ ಇಷ್ಟು ಸಾಕು ಅನ್ನೋದನ್ನು ಇಟ್ಕೊಂಡು ಕರೋನಾ ಸಂದರ್ಭದಲ್ಲಿ ಕರೋನಾದಿಂದ ಆದಂಥ ಸಮಸ್ಯೆಗಳ ಕುಟುಂಬಗಳನ್ನು ಆಯ್ಕೆ ಮಾಡಿಕೊಂಡು ಅಂಥ ಕುಟುಂಬಗಳು ತಮ್ಮ ಕಾಲ ಮೇಲೆ ತಾವು ನಿಂದಿರಲಿ ಅನ್ನುವಂಥ ಮುಖ್ಯವಾದ ಆಸೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಬೇಕು ಅಂತಂದರೆ ಇಲ್ಲಿ ಕಲಿತಂಥ ಎಲ್ಲ ಮಹಿಳೆಯರು ತಮ್ಮ ಕಾಲ ಮೇಲೆ ತಾವು ನಿಂತುಕೊಂಡು ತಮ್ಮದೇ ಆದಂಥ ಒಂದು ಸಣ್ಣ ಬ್ಯೂಟಿಷಿಯನ್ ಏನಂತಾರೆ ಸೆಂಟರ್ನ ತೆಗೆದು ಅದರಿಂದ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಅದನ್ನು ತಾವೆಲ್ಲರೂ ಮಾಡ್ತೀರಿ ಅಂತ ಅಂದ್ಕೊಳ್ತೀವಿ. ಮುಂಬರುವ ದಿನಗಳಲ್ಲಿ ಸಹ ಇಂಥವು ಅಂದರೆ ಅನಿವಾರ್ಯ ಇರುವಂಥ ಬೇಕಿರುವಂಥ ಬಡ ಕುಟುಂಬಗಳಿಗೆ ಸಾಕಷ್ಟು ಉಚಿತ ಕಾರ್ಯಕ್ರಮಗಳನ್ನು ಈ ಒಂದು ಪಾಟೀಲ್ ಅಕಾಡೆಮಿ ಕಡೆಯಿಂದ ಪ್ರತಿ ಸಲ ನಾವು ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದ್ರ ಜೊತೆಗೆ ಅಷ್ಟೇ ಅಲ್ಲದೆ ನಾವು ಇರುವಂಥ ಕೆಲವು ನಮ್ಮದೇ ಆದ ಕೆಲವು ಕೋರ್ಸ್ಗಳನ್ನು ಸಹ ನಾವು ಡಿಸೈನ್ ಮಾಡ್ಕೊಂಡು ನಮ್ಮ ವಿದ್ಯಾರ್ಥಿಗೆ ಮತ್ತು ಹೊರಗಡೆ ವಿದ್ಯಾರ್ಥಿಗೆ KPSC ಇರ್ಬೋದು, IAS ಇರ್ಬೋದು, KS ಇರ್ಬೋದು, ಎಲ್ಲ ಥರವಾದ ಕೋಚಿಂಗನ್ನು ಮತ್ತು CA ಫೌಂಡೇಶನ್ ಎಲ್ಲ ಕೋರ್ಸ್ಗಳನ್ನು ಈ ಒಂದು ಅಕಾಡೆಮಿ ಕಡೆಯಿಂದ ಮಾಡ್ತಾ ಇರ್ತೀವಿ. ಆದರೆ ಆರ್ಥಿಕವಾಗಿ ಹಿಂದುಳಿದಿರುವಂಥ ಮಹಿಳೆಯರಿಗೆ, ಅದು ಕರೋನಾದಿಂದ ಭಾಳ ಸಮಸ್ಯೆ ಇರುವಂಥ ಮಹಿಳೆಯರಿಗಾಗಿಯೇ ಕೆಲವು ಉಚಿತ ಕಾರ್ಯಕ್ರಮವನ್ನು ನಾವು ಅಕಾಡೆಮಿ ಕಡೆಯಿಂದ ಪ್ರತಿ ವರ್ಷ ಒಂದನಂಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡ್ತಿರುವಂಥ ಭೀಮಸೇನ್ ಸರ್ ಅವರಿಗೆ ನಮ್ಮ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಇದರ ಉಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ. ಪಾಟೀಲ್ ಅಕಾಡೆಮಿ ವತಿಯಿಂದ ಸಿಂಧನೂರು ಮಹಾಜನತೆಗಳಿಗೆ ನಮಸ್ಕಾರಗಳು. ಪಾಟೀಲ್ ಅಕಾಡೆಮಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ SDCಯಿಂದ ಹಿಡಿದು KS ವರೆಗೆ ತರಬೇತಿಯನ್ನು ನೀಡಲಾಗ್ತದೆ. ಅದರಲ್ಲೂ ವಿಶೇಷವಾಗಿ ಅತಿ ಶೀಘ್ರದಲ್ಲೇ ಅಧಿಸೂಚನೆಯನ್ನು ಹೊರಡಿಸಲಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8 ಮತ್ತು ಪ್ರೌಢಶಾಲಾ ಶಿಕ್ಷಕರು 1727 ಹುದ್ದೆಗಳ ತರಬೇತಿಯನ್ನು ಶೀಘ್ರದಲ್ಲಿ ನಾವು ಕೂಡ ಪಾಟೀಲ್ ಅಕಾಡೆಮಿ ವತಿಯಿಂದ ನೀಡಲಾಗ್ತದೆ. ಇದಲ್ಲದೆ ನಮ್ಮ ಪಾಟೀಲ್ ಅಕಾಡೆಮಿ ನಿರ್ದೇಶಕರಾದ ಶ್ರೀ R.C. ಪಾಟೀಲ್ ಸರ್ ಅವರು ಸಿಂಧನೂರು ಜನತೆಗೆ ಒಂದು ಸಮಾಜದ ಹಿತದೃಷ್ಟಿಯಿಂದ ಏನಾದರೂ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಬೇಕೆಂದು ಅವರ ಮನಸ್ಸಲ್ಲಿ ಬಂದಿತ್ತು. ಅದೇ ರೀತಿಯಾಗಿ ನಮ್ಮ ಸಿಂಧನೂರು ಮಹಿಳೆಯರಿಗಾಗಿ ಕರೋನಾದಿಂದ ಆರ್ಥಿಕತೆಯಲ್ಲಿ ಹಿಂದುಳಿದಿರುವಂಥ ಮಹಿಳೆಯರು, ಅಂದರೆ ಕರೋನಾದಲ್ಲಿ ಅವರ ಫ್ಯಾಮಿಲಿ ಏನಾದರೂ ಕೆಲಸ ಹೋಗಿರಬಹುದು ಅಥವಾ ಏನಾದರೂ ಆರ್ಥಿಕತೆಯಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗಿರ್ಬೋದು, ಅಂಥ ಮಹಿಳೆಯರಿಗೆ ಉಚಿತವಾಗಿ ಬ್ಯೂಟಿಷಿಯನ್ ಮತ್ತು ಮೆಹಂದಿ ಕಾರ್ಯಕ್ರಮವನ್ನು 2 ತಿಂಗಳ ಕಾಲ ನಮ್ಮ ಪಾಟೀಲ್ ಅಕಾಡೆಮಿ ವತಿಯಿಂದ ನೀಡಲಾಗ್ತದೆ. ಇದು ಅಲ್ಲದೆ 15 ದಿವಸ ಆಲ್ರೆಡಿ 15 ದಿವಸ ಸ್ಟಾರ್ಟ್ ಆಗಿದೆ. ಮುಂದೆ ಇದು 2 ತಿಂಗಳವರೆಗೂ ನಡೀತಾ ಇರುತ್ತೆ. ಇದಲ್ಲದೆ ಅವ ಮಹಿಳೆಯರಿಗೆ ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಸ್ವಾವಲಂಬಿಯಾಗಿ ಅವರೇ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ನಮ್ಮ ಪಾಟೀಲ್ ಅಕಾಡೆಮಿ ವತಿಯಿಂದ ಸುಮಾರು 5,000 ರೂಪಾಯಿ ಹೊಂದಿರುವಂಥ ಒಂದು ಉಚಿತವಾಗಿ ಕಿಟ್ಗಳನ್ನು ಕೂಡ ನಾವು 20 ಮಹಿಳೆಯರಿಗೆ ನೀಡ್ತೇವೆ. ಈ ಸಂದರ್ಭದಲ್ಲಿ ಸಂಯೋಜಕರಾದ ಭೀಮಸೇನಾಚಾರ್, ಪ್ರಾಚಾರ್ಯರಾದ ಆನಂದ್ ಪುರೋಹಿತ್, ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಮಾರುತಿ ಹಾಗೂ ಉಪನ್ಯಾಸಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಯಚೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪ್ರಮಾಣ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ 7 ಕೋವಿಡ್ ಕೇರ್ ಸೆಂಟರ್ ಪುನರಾರಂಭ. ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್. ಸಿಂಧನೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಸೂರ್ಯ ನಮಸ್ಕಾರ. ಹೈಟೆಕ್ ಸೋಲಾರ್ 8MT ಶಿಥಿಲ ಘಟಕ ಪ್ರಾರಂಭೋತ್ಸವ. ರೈತ ಗುಂಪುಗಳಿಗೆ ಸೋಲಾರ್ ಚಾಲಿತ ಸ್ಪ್ರೇಯರ್ ವಿತರಣೆ. ದುದ್ದುಪುಡಿ ಕಾಲೇಜಿನಲ್ಲಿ ಉಚಿತ ಬ್ಯೂಟಿಷಿಯನ್ ಮತ್ತು ಮೆಹಂದಿ ತರಬೇತಿ. ಕಮ್ಯುನಿಸ್ಟ್ ಪಕ್ಷಕ್ಕೆ ದೇಣಿಗೆ ನೀಡಿ ಹೋರಾಟಕ್ಕೆ ಬೆಂಬಲಿಸಲು ಎಂ ಗಂಗಾಧರ್ ಮನವಿ.
ಸಿಂಧನೂರಿನ ದಿದ್ದಿಗಿ ಕ್ರಾಸ್ನಲ್ಲಿ ರಸ್ತೆ ತಡೆದು ರೈತ ಸಂಘ ಪ್ರತಿಭಟನೆ. ದುದ್ದುಪುಡಿ ಶಾಲೆಯಲ್ಲಿ ತೃತೀಯ ಸೋಪಾನ ಪರೀಕ್ಷೆ. ಇಲ್ಲಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ V9 ವಂದನೆಗಳು.